ಎಮರ್ಜೆನ್ಸಿ ಖಾಲಿ ಆಗ್ಬಿಟ್ಟಿತ್ತು ಅನ್ಕೊಟ್ಟೆ. ಹೌದಾ, ಇನ್ನೇನ್ ಸಮಾಚಾರ? ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋಣ ಅಂತ ಮಾಡಿದೆ. ನೋಡಿದೆ ಸಿಕ್ಲಿಲ್ಲ. ಈಗ ಬಸ್ ಯಾವ ಸಿಕ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಇದು ಮಾಡ್ಬಿಡಿ ಅಂತೇಳಿ ಮುಖ ಇದು ಮರೆಯಾದಂಗೆ ಆಗ್ಬಿಡ್ತದೆ. ಬರೋ ಗಂಟ ಒಂದು 10 ಗಂಟೆ 12 ಗಂಟೆ ಅಷ್ಟೆಲ್ಲ ಅಲ್ಲಿರ್ತೀನಿ. ಎಲ್ಲಿ ಬತ್ತೀಯಾ? ಅದೇ ಇದಕ್ಕೆ ಮಕ ನೋಡಕ್ಕೆ. ನಿನಗೆ ಎಷ್ಟು ದಿವಸ ಫೋನ್ ಮಾಡಿ 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 ಸಾಕಾಗೋಯ್ತು. ನೀನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದೆ? ಹುಷಾರಿಲ್ದಾಗ ಫೋನ್ ಮಾಡಿದ್ದು. ಯಾವಾಗ? ಮೊನ್ನೆ ಒಂದ್ 1.5 ತಿಂಗಳಿಂದ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಲ್ಲ, ಏಕೆ ಈ ನಂಬರು? ಇದು ಹೋಗ್ಬಿಟ್ಟಿತ್ತು. ಏನೋ ಅದೇನೋ ಅಂತಾರಲ್ಲ, ಆಧಾರ್ ಕಾರ್ಡ್ ಕೊಡ್ತಾನೆ ಇದಾದ್ರೆ ಇದಾಯ್ತದಲ್ಲ, ಏನದು ಅದಾಗಿತ್ತು. ಈಗ ಆಧಾರ್ ಕಾರ್ಡ್ ಕೊಟ್ಟು ಸರಿ ಮಾಡಿಸಿದ್ದು ಮೊನ್ನೆ. ಎಷ್ಟು ದಿವಸ ಆಯ್ತು ಸರಿ ಮಾಡಿಸಿ ಫೋನು? 3 ದಿನ ಆಯ್ತು, 3-4 ದಿನ ಆಯ್ತು ಅಷ್ಟೇ. ಹೌದಾ? ಈಗ ನಮ್ಗೆ ಯಾರಪ್ಪ ಗತಿ ಹಿಂಗಾಗ್ಬಿಡ್ತಲ್ಲ. ಅಲ್ಲ, ನೀವು ಪಕ್ಕದ ಮನೆಯವ್ರಲ್ವಾ? ಪಕ್ಕದ ಮನೆಯವ್ರು ತಾನೆ? ಪಕ್ಕದ ಮನೆಯವ್ರೆ ಎಲ್ಲ. ತೀರೋಗೋರೆ ಅಂತಾದ್ರೆ ಯಾರಿಗಾದ್ರೇನು ಎಲ್ಲ ಒಂದೇ ಅಲ್ವಾ? ಅದು ಅವರೇ ಮಾತಾಡ್ತಿದ್ರು, ಆಯ್ತು ಹೋಗು ಬಾ ಅಂತ. ನೀವು ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದ್ರು. ಅಳ್ತಾ ಇದ್ರಲ್ಲ ಅಂತ ಅಂದ್ರೆ ಎಷ್ಟು ದುಃಖ ಆಗುತ್ತೆ ಹೇಳು. ನಿಂಗೇನ್ ಗೊತ್ತಾಗಲ್ವಾ? ಅಲ್ಲ, ಆಮೇಲೆ ಎಲ್ಲ ಈಗ ಸುಮ್ಮನೆ ಡೌಟ್ ಇದು ಮಾಡ್ತಾವ್ರೆ ನಿಮ್ಮೇಲೆ. ಸಂಬಂಧ ಐತೆ ಅಂತ ನೀವು ಹಿಂಗೆ ಇದು ಮಾಡಿದ್ರೆ ಇನ್ನೂ ತಪ್ಪು ತಿಳ್ಕೊತಾರೆ ಅಂತ ಅಷ್ಟೇ. ಯಾರ್ಯಾರಿಗೆ ಸಂಬಂಧ ಐತಂತೆ? ಅದೇ ಈಗ ಇದು ಅದೇನೋ ಅಂತಾರಲ್ಲ, ಈಗ ಪಕ್ಕದವ್ರಿಗೆ ಏನೋ ಹೋಗೋರು ಬರೋರು ಅಂಕಲ್ ಅಂತ ಅಂತಿದ್ರಲ್ಲ. ನನ್ಗೂ ಅಂಕಲ್ಗೂ ಸಂಬಂಧ ಇತ್ತು ಅಂತ ಹೇಳ್ತಿದಾರ? ಅಲ್ಲ, ನೀವು ಹಿಂಗ್ ಜೋರಾಗತ್ರೆ ಹಂಗ ಅನ್ಕೋತಾರೆ. ಮುಂಚೆನೆ ಹೊಸಸಿ ಜಾತ್ರೆಗೆ ಮಾತಾಡ್ತಿದ್ರಲ್ಲ, ಯಾರ್ಯಾರು? ಅಂಕಲ್ ಹೋಗಿ ಬರ್ತಾರೆ ಅಂತ, ಹೋಗಿ ಹೊರಗೂ ಆಚೆಗೂ ಹೋಗಿ ಬರ್ತಾರೆ ಅಂತ. ಅದನ್ನ ಹಿಂಗ್ ನೀವು ಅವ್ರ ಮನೆಯವ್ರು ಹೇಳ್ತಿಲ್ವಲ್ಲ, ನೀವು ಹೇಳ್ತಾರೆ ನಿಜ ಅನ್ಕೋತಾರೆ ಅಂತ ಅಷ್ಟೇ. ಯಾಕೆ ಅಂತ ಅಂದ್ರೆ ನನಗ್ ಬೇಕಾದಾಗ ಬರೋರು, ಮನೆ ಕಣೋರು, ಎದ್ದೋಗೋರು. ಇವತ್ತು ಈಗ ಇನ್ನಿನ್ ಮ್ಯಾಲೆ ಯಾರ ಜೊತೆ ಮನೆ ಕಡ್ಲಿ ನಾನು? ಅದೇ ಅದು ನಿಜ ಅನ್ಕೊಬಿಡ್ತಾರೆ. ಅದಕ್ಕೆ ನೀವು ಹಿಂಗೆ ನಿಜ ಅನ್ಕೊಳೋದಲ್ಲ, ನಿಜ ಅನ್ಕೊಳೋದಲ್ಲ ಸೂರಿ, ಅದು ನಿಜಾನೇ. ಇದು ಎಷ್ಟು ಗಂಟೆಗೆ ಮಣ್ಣು ಇಲ್ಲ ಮಣ್ಣು ಹಾಕ್ತಾರೋ ಇಲ್ಲ ಇದು ಮಾಡ್ತಾರೋ, ಬೆಂಕಿ ಹಾಕ್ತಾರೋ? ಬೆಂಕಿ ಹಚ್ಚೋದಾದ್ರೆ ಫಸ್ಟ್ ನೋಡೋಣ, ಮಣ್ಣು ಹಾಕೋಣ. ಇಲ್ಲಾಂದ್ರೆ ಬೆಂಕಿ ಹಚ್ಬಿಡೋಣ. ಬೆಂಕಿ ಹಚ್ಬಿಟ್ಟು ಸುಟ್ಟೋದ್ಮೇಲೆ ಆಮೇಲೆ ಮಣ್ಣು ಮಾಡೋಣ ಅನ್ಕೊಂಡಿದ್ದೀವಿ. ಇದು 2 ಸರಿ ಏನಾದ್ರು ಒಂದೇ ಸತಿ ತಾನೆ ಅವ್ರನ್ನ ಇದು ಮಾಡೋದು? ಇಲ್ಲ, ಅದೊಂದ್ ಸ್ವಲ್ಪ ಹುಷಾರಿಲ್ವಲ್ಲ ಅವ್ರಿಗೆ, ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವರು ಅನ್ಬಾರ್ದು, ನಮ್ಮ ಬಾಯ್ ಫ್ರೆಂಡ್, ನನ್ನ ಲವರ್ ಅವನು. ಈ ವಯಸ್ಸಾಗೆ? ಅಯ್ಯೋ, ವಯಸ್ಸು ಯಾವ್ದಾದ್ರೇನು ಫಸ್ಟು ಸೌದೆ ತಗೊಂಬಂದ್ ಕ್ಲೀನಾಗೆ ಅದ್ರ ಮೇಲೆ ಹೆಣ ಮನ್ಗಿಸ್ರಿ ಸುಡೋಣ. ಒಂದ್ ಅರ್ಧ ಬರ್ಧ ಸುಟ್ಟಾದ್ಮೇಲೆ ತಿರ್ಗಾ ತೆಗ್ದು ಮಣ್ಣು ಮಾಡ್ಬಿಡೋಣ. 11 ಗಂಟೆ ಅಷ್ಟಲ್ಲಿ ಬಂದ್ಬಿಡ್ತೀನಿ ಅಲ್ಲಿಗೆ. 11 ಗಂಟೆ 12 ಗಂಟೆ ಆಗ್ಬಿಡ್ಬೋದು. ಎಲ್ಲಿಗೆ ಬರ್ತೀಯ ಹೇಳಿ ನೀನು? ಇದಕ್ಕೆ ಪಿರಿಯಾಪಟ್ಟಣ ಸೈಡು. ಪಿರಿಯಾಪಟ್ಟಣಕ್ಕೆ ಬಂದು ಎಲ್ಲಿಗೆ ಬರ್ತೀಯಾ? ಅಲ್ಲಿ ಗೊತ್ತು ನಂಗೆ, ಅದು ಕಾಲ್ದಾರಿ, ಆ ಕೆರೆ ಮೇಲೆ ಬರೋದು. ಯಾರು ಸತ್ತೋಗಿರೋದು ಹೇಳು, ಆಮೇಲೆ ಗೊತ್ತಾಯ್ತಾನೆ. ನಾನು ಈಗ ಹುಡುಕಿ ಮಾಡಿದ್ದೀನಿ ನಂಬರ್, ಈಗ ಪಕ್ಕದ ಮನೆಯವ್ರದ್ದು. ಈಗ ನನಗೆ ಮುಂದಕ್ಕೆ ಗತಿ ಯಾರು ಸೂರಿ? ನೀನೇನೋ ನೋಡ್ಕೊಂತೀಯ? ಮುಂದಕ್ಕೆ ಅಂತ ಅಂದ್ರೆ ಈಗ ಅದೇ 12 ಗಂಟೆಗೆ ಬರ್ತೀನಿ. 12 ಗಂಟೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ಅಯ್ಯೋ, ನೀನ್ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈಸೂರಿಂದ ಪಿರಿಯಾಪಟ್ಟಣಕ್ಕೆ ಬರೋದು ಏನ್ತಲ್ಲ, ಕಾರ್ ಮಾಡ್ಕೊಂಡ್ ಬಂದ್ಬಿಡು. ಇಲ್ಲ, ಅಯ್ಯೋ ಕಾರ್ ಮಾಡೋಷ್ಟು ಇದಿಲ್ಲ. ಇದು ಟ್ರೈನಾಗ ಬರ್ತೀನಿ. ಇದಕ್ಕೆ ಮೈಸೂರಿಂದ ಬಸ್ ಸಿಗ್ತವೆ. ಇದ್ರ ಹತ್ರಕ್ಕೆ ಹೋದ್ರೆ 9ನೇ ನಂಬರು ಅಂತ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ. ಅಲ್ಲಿ ಬಂದು ಹತ್ಕೊಂಡ್ರೆ ಇಲ್ಲಿ ಸೀದಾ ಇಲ್ಲಿ ಬಂದು ಹಿಡಿತೀನಿ. ಏನ ಸೂರಿ, ನನ್ನ ಜೀವನಕ್ಕೆ ಹೆಂಗೋ ದಾರಿ ಮಾಡ್ಕೊಟ್ಟಿದ್ರು. ಮನೆಗೆ ರೇಷನ್ನು, ಗ್ಯಾಸು, ಅಮ್ಮ ಎಲ್ಲ ಮಾಡ್ಕೊಂಡು ಎಲ್ಲ ಮನೆ ಖರ್ಚೆಲ್ಲ ನೋಡ್ಕೊಂತಿದ್ರು. ಈಗ ಏನ್ ಹಿಂಗಾಗೋಯ್ತಲ್ಲ? ಬಹಳ ಸಾಲ ಎಲ್ಲ ಮಾಡ್ಬಿಟ್ಟಿದ್ರಂತೆ ಪಾಪ. ಅದೇನೋ ಎಲೆಕ್ಷನ್ ಇದ್ರಲ್ಲಿ ಏನೋ ಪಂಚಾಯತ್ ಇದೇನೋ ಸೋತ್ಬಿಟ್ಟಿದ್ರಂತೆ. ಅದ್ರದ್ದು ಸಾಲ ಇತ್ತು.
ತೀರ್ಸಿಲ್ಲ ಹಂಗೆ ಹಿಂಗೆ ಅಂತ ಓ ಹೇಳಿದ್ರು ಎಲ್ಲ ಬರ್ಸವ್ರೆ. ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಕೊಡ್ಬೇಕು ಅಂತ ಎಲ್ಲ ಬರ್ಸವ್ರೆ. ಆಮೇಲೆ ನೀನು 1,30,30,000 ಕೊಡ್ಬೇಕಲ್ಲ. ದುಡ್ಡು ನಾನು ಎಲ್ಲಾನು ಮನೆ ಕಡೆ ಇನ್ನೆಲ್ಲ ಸಾಲ ಮಾಡಿ ಕೂರ್ಸವ್ರೆ, ನಾನು ನಿಧಾನ ತೀರ್ಸ್ತಾ ಇದೀನಿ. ಅಲ್ಲ ಎಲ್ಲಾರ್ಗು ಅದೇನೋ ಅಂತಾರಲ್ಲ ಹಂಗೆ ನೀನ್ ನಮಗ್ ಕಾಸು ಕೊಡ್ಬೇಕಲ್ಲ. ಬರ್ಸವ್ರೆ ನಿನ್ನ ಹೆಸರು ಬರ್ಸವ್ರೆ. ಎಲ್ಲ ತೀರ್ಸ್ತಾ ಇದೀನಿ ನಿಧಾನಕ್ಕೆ. ಊರ್ಗೌಡ್ರು ಅವ್ರಿಗೆ ಎಲ್ಲ ದುಡ್ಡು ಕೊಟ್ರು ನಿಧಾನಕ್ಕೆ ತೀರ್ಸ್ತಾ ಇದೀನಿ ಈಗ. ಅವ್ರಿಗಲ್ಲ ಕಣಪ್ಪ, ಈಗ ತೀರೋಗರಲ್ಲ ನಿನ್ನ ಹೆಸರು ನಮ್ಮ ಮನೆ ಡೈರಿಯಲ್ಲಿ ಬರ್ದೈತೆ. ನೀನು 1,30,30,000 ಕೊಡ್ಬೇಕಲ್ಲ ನಮ್ಗೆ. ನಾನು ಯಾವತ್ತು ನಾನು ಕೊಟ್ಟೇ ಇಲ್ಲ ನಿಮ್ಗೆ ಯಾವಾಗೂ. ನೀನ್ ನಮ್ಮ ಮನೆಯವ್ರ ಹತ್ರ ಈಸ್ಕೊಂಡಿದ್ದಲ್ಲ. ನಮ್ದವು ಅವ್ರಿಗೆ ಸಾಲ ಮಾಡಿಲ್ಲ. ನಮ್ನ ಪಾಪ ಅವರು ಸುಳ್ಳು ಹೇಳೋದೆಲ್ಲ ಸತ್ತವ್ರೆ ಅಂತ ಬಾಯ್ಬಿಟ್ಟು 1 ರೂಪಾಯಿನೂ ಕೇಳಿಲ್ಲ ಅವರು. ನಮ್ಗೆ ಫೋನ್ ಮಾಡ್ದೆ ಎಲ್ಲ ಅಯ್ಯೋ ಬಾರ ಪಾಪ ಹಬ್ಬಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಇದ್ ಮಾಡೋರು. ಸತ್ತವ್ರೆ ಅಂದ್ಬಿಟ್ಟು ದುಡ್ಡು ಇದ್ ಮಾಡೋದಿಲ್ಲ ನಾವು. ತಿಕ್ಲ ನೀನ್ ಈಸ್ಕೊಂಡಿರೋದಲ್ಲ, ನೀನ್ ನಮ್ಮ ಹತ್ರ ಈಸ್ಕೊಂಡಿರೋದು. ನಿಮ್ದು ನಾನೇ ಹೋಗಿ ಇಸ್ಕೊಳಕ್ ಬಂದಿದ್ದು. ಅವಾಗ ಬಂದು ಈಸ್ಕೊಂಡು ಹೋಗಿದಲ್ಲ 1,30,30,000. ಯಾವಾಗೆಲ್ಲ ಚೀಟಿ ಬರ್ದಕ್ಕಿದೀವಿ. ನೀವ್ ಕೊಟ್ಟಿದ್ದ ನನ್ಗೆ? ಇಲ್ಲ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ ಈಗ, ಅವ್ರು ಕೊಟ್ಟಿದ್ರಲ್ಲ. ನಿಮ್ಮ ಮನೆಯವರಲ್ಲ, ನೀವು ಇದು ಪಕ್ಕದ ಮನೆಯವರು. ಅವರು ಅಯ್ಯೋ ಪಕ್ಕದ ಮನೆ ಇವರು ನಾಗಮ್ಮ ಅವರ ಇವರು ಮಿಸ್ಸಸ್ ಅವರು ಸತ್ತಿರೋರು ಈಗ. ನಾನು ಅವರೇ ಮಾತಾಡ್ತಿರೋದೀಗ. ಸತ್ತವ್ರಲ್ಲ ಅಂಕಲ್ ಅವರು ಮಿಸ್ಸಸ್ ಅವರು, ನಾಗಮ್ಮ ಅವ್ರ ಮಿಸ್ಸಸ್ ಸತ್ತಿರೋರು. ನಾನ್ ನಾಗಮ್ಮನೇ ಮಾತಾಡ್ತಿರೋದೀಗ. ಇದು ಪಕ್ಕದ ಮನೆಯವರಲ್ವಾ? ಪಕ್ಕದ ಮನೆಯವ್ರು ಹೊರಟೋದ್ರು ಮನೆಗೆ. ಆಯ್ತು, ಅವರೇ ಸಮಾಧಾನ ಮಾಡ್ಕೊಳ್ಳಿ. 12 ಗಂಟೆ ಅಷ್ಟು ಬರ್ತೀನಿ. ಮಕ ನೋಡ್ತೀನಿ ಕಡೆ ಸರಿ. ಫೋನೇ ಸರಿ ಇಲ್ವಾ ಇದು? ಇದು ಬರ್ತೀನಿ 12 ಗಂಟೆಗೆ. ಈಗ ಫೋನ್ ಇಡ್ತೀನಿ. ಫೋನ್ ಯಾಕೋ ಇದೈತೆ ಗುಯ್ಯಿ ಅಂತ ಐತೆ, ಚಾರ್ಜ್ ಹಾಕಿಲ್ಲ ಅಂದ್ಬಿಟ್ಟು. ಇಲ್ಲ, ಆತರ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡ. ಮುಂದಕ್ಕೆ ನಾನ್ ಪಕ್ಕದ ಮನೆಯವ್ರು ಮಾತಾಡ್ತಿರೋದು. ಅಪ್ಪಿ ಇವ್ರು ನಾಗಮ್ಮವ್ರು ಹೋದ್ರು. ಆಯ್ತು, ನಾನ್ ಪಕ್ಕದ 12 ಗಂಟೆಗೆ ಬರ್ತೀನಿ. ಇದು ಮಕ ನೋಡಕ್ 12 ಗಂಟೆಗೆ ಬರೀವಂತೆ. ಮಣ್ಣೆಲ್ಲ ಆದ್ಮೇಲೆ ನಮ್ಮನೆಗೆ ಎದ್ದೋಗಿವಂತೆ ನಾಳೆಗ್ ರಾತ್ರಿಗೆ. ಅದೇ ಇದು ಇರಂಗ ಇರ್ಬೇಕು. ಊರ್ ಕಡೆ ಎಲ್ಲ ಕೆಲ್ಸ ಅವೆ, ಬಂಗಾವೆ. ಇನ್ನೊಂದ್ಸಲ ಯಾವಾಗ್ಲಾರು ಬರ್ತೀನಿ ಬಿಡಿ, ತಿಥಿಗೆ ಬರ್ತೀನಲ್ಲ ಆಗ. ಅಲ್ಲ, ನಮ್ಮನೆಗೆ ಯಾರು ಇರಲ್ಲ, ನಾನು ಒಬ್ಳೇ ಇರೋದು. ಇಬ್ರು ಒಂದೇ ರೂಮಾಗಿ ಮನೆ ಕಣನ. ತಿಥಿಗೆ ಬರ್ತೀನಿ ಬಿಡಿ. ತಿಥಿಗ್ ಬೇಡ, ನಾಳೆಗ್ ಮೊನ್ನೆಗ್ ಬತ್ತೀಯಲ್ಲ. ನನಗ್ ನಿನ್ ತುಂಬಾ ಕಂಡ್ರೆ ಅಲ್ಲೆಲ್ಲ ಪಾಪ ಇವು ಮಾಡಿ ಹತ್ತು ಕರ್ದು ಸುಸ್ತಾಗಿ ಓಡಾಡಿರ್ತಾರೆ. ನನಗೆ ಬರ್ತೀನಿ ಬಿಡಿ. ಅಯ್ಯೋ, ನನಗೆ ನಿನ್ ಕಂಡ್ರೆ ತುಂಬಾ ಆಸೆ. ನಾವು ನಿಮ್ಮ ಇವರೆಲ್ಲ ಮಗವರೆಲ್ಲ ಒಂದೇ ಸಲಿಗೆ ಅಲ್ವಾ? ನಾವು ನಿಮ್ಮ ಮಗವರೆಲ್ಲ ಒಂದೇ ಸಲಿಗೆ ಅಲ್ವಾ ಅಂತ. ಆತರ ಅಲ್ಲ, ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಏನೋ ಒಂದು ಇದು ವಿಶ್ವಾಸ ಅವ್ರ ಎಲ್ಲರೂ ಹಂಗೆ ಅಂತಾರೆ. ಪಾಪ ನೀನು ನೋಡಿದ್ರೆ ಕಳ್ಳು ಕಿತ್ಕೊಂಬರ್ತದೆ ಅಂತ. ಯಾರು ಹೇಳ್ತಿರೋದು? ಆಯ್ತು ಅವರೇ, ಇರ್ತೀನಿ ಅವರೇ. ಆಯ್ತು, ನೋಡಿ ಪಾಪ ಸಮಾಧಾನ ಮಾಡಿ ಟೀ ಪೈ ಸ್ವಲ್ಪ ಕುಡಿದು ಶಕ್ತಿ ಬರ್ತದೆ ಒಳಕ್ಕೆ. ಸರಿ, ಆಯ್ತು. ಹೌದಾ? ಹಲೋ ಅಂಕಲ್, ಏನ್ ತುಕ್ ಇವತ್ತು ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ, ಏನ್ ತುಕ್ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ?
ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ. ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ ನಿನ್ಗೆ ಕೊಡಿಲ್ಲ ಅನ್ನೋ ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಟೂರ್ ಹಾಳು ಮಾಡಿದ್ದು ಚಿನಾಲಿ ಮುಂಡೆ. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡ್ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಅವಾಗೆಲ್ಲ ಬುದ್ಧಿ ನಿಂದು? ಅಪ್ಪ ನಿಮ್ಮ ಒಂದೊಂದೂರು ಹಾಳು ಮಾಡಿದೆಯಲ್ಲ ಚಿನಾಲಿ. ನನ್ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ. ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗ್ ತಗೊಂಡೋಗ್ ಪ್ರಸಾದಕ್ಕೆ ದುಡ್ಡು ನಾನ್ ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ನನ್ನ ಮಗಳ ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಸಿಕ್ಕಂದೂರ್ಗ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಇದು ಅಲ್ಲ ನೀನ್ ಅಪ್ಪ ಅಮ್ಮ ಬಿಟ್ಟಿದ್ಯಾ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಯಾಕೆ? ಅಲ್ಲ ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ಅನ್ನ ತಿನ್ನಲ್ವ ಹೇಗೆ ನೀವು? ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು. ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡಿಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ? ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಗಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ 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 ಸರ್, ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಹೌದು ಅಥವಾ ಇಲ್ಲ? ಹೌದು ಹೌದು.
ಹೌದು ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ. ತಗೊಳ್ಳಿ ಒಂದು. ಒತ್ತಿದ್ದೀರಾ? ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ ವಿಶಾಲಮ್ಮ ವಿಶಾಲಮ್ಮ. ಹೌದು ಎಂದಾದಲ್ಲಿ ಎರಡನ್ನೂ ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಒತ್ತಿದ್ದೀನಿ. ತಮ್ಮ ಮುದ್ದಾದ ಮಕ್ಕಳು ಚಿದಾನಂದ್ ಚಿದಾನಂದ್ ಚಿದಾನಂದ್. ಮೂರನ್ನು ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಎಲ್ಲಿಗೆ? ಮೂರು ನಂಬರು. ಒತ್ತಿದ್ದೀರಾ? ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು. ಗೊತ್ತಾಯ್ತೀನಿ. 1, 2, 3. ನಿಮ್ಮ ಮಗಳ ಮಿಂಚು ಅಲ್ಲ, ವತ್ಸಲ ಹೌದು ಎಂದಾದಲ್ಲಿ 5 ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಈಗ ಏನೇನು ಒತ್ತಿದ್ದೀರಾ ಹೇಳಿ? 1, 2, 3, 5. 4 ಯಾಕೆ ಒತ್ತಿಲ್ಲ? 4 ಏನು ಗೊತ್ತಿಲ್ಲ? ನೀವು 5 ಒತ್ತಿ ಅಂದ್ರಲ್ಲ. ಹೌದಾ? ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ. ಹೌದು ಎಂದಾದಲ್ಲಿ 9 ಒತ್ತಿ. ಇಲ್ಲ ಎಂದಾದಲ್ಲಿ 3 ಒತ್ತಿ. ಹೌದು, ತಗೊಳ್ಳಿ. ಎಷ್ಟು ಒತ್ತಿದ್ದೀರಾ? 9. ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ 11 ಒತ್ತಿ. ಜೀವಂತವಾಗಿ ಇಲ್ಲ ಅಂದ್ರೆ 13 ಒತ್ತಿ. ತಗೊಳ್ಳಿ. ಎಷ್ಟು? 11. ಹಂಗಂದ್ರೆ 1. ಅಲ್ಲ, ಬದುಕೋರೆ ಅಂತಾನ ಇಲ್ಲ ಅಂತಾನ? ಅವರೇ ಅಂತ. ಅವರೇ ಅಂತ. ತಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ. ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ. 0 ಒತ್ತಿದ್ದೀರಾ? ಬರ್ಬೇಕಾ? 0 ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ. ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನ್ ಆಗಿ ಮೊದ್ಲಿಂದ. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಬಳಿ. ಹೌದಾ? ನಿಮಗೆ ಕೊನೆಯ ಪ್ರಶ್ನೆ. ಹಲೋ, ನಿಮಗೆ ಕೊನೆಯ ಪ್ರಶ್ನೆ. ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವಾ? ಇಲ್ಲ. ಹಲೋ, ಇಲ್ಲ. ನಿಮಗೆ 5ನೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಜೊತೆ ಸಂಬಂಧ ಇದೆಯಾ? ಇಲ್ಲ. ಎಷ್ಟು ಜನ ಇದ್ದಾರೆ? ಎಷ್ಟು? ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧವಿದೆಯಾ? ಇಲ್ಲ. ಇಲ್ಲಿ ಹೌದು 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 ಅಂತ ಗೊತ್ತಾಯ್ತಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದೀರಿ. ಅಲ್ಲ, ನಮ್ಮ ಕಂಪ್ಯೂಟರ್ ಅಲ್ಲಿ, ಹಲೋ, ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ. ಅದು ನಿಮ್ಗೇನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು. ಇಲ್ಲ, ಖಂಡಿತ ಇಲ್ಲ. ಆಯ್ತು ಸರ್, ನಮಸ್ಕಾರಗಳು. ಯಾಕಪ್ಪ? ಹಲೋ ಸರ್. ಸಾರಲ್ಲ. ಹಲೋ, ಸಾರಲ್ಲ ನಾವು, ಮೇಡಮ್. ಹಲೋ. ಏನ್ ಮೇಡಮ್ ಅವರೇ? ನಿನ್ನ ವಾಯ್ಸ್ ಕೇಳಿ ಎಷ್ಟು ದಿವಸ ಆಯ್ತು. ಸಿಂಹ ನರಸಿಂಹ. ಉಗ್ರ ನರಸಿಂಹ ಅಲ್ಲ ನೀನು. ಅಲ್ಲ, ನೀನು ಶಾಂತ ನರಸಿಂಹ. ನನ್ನ ಪ್ರೀತಿಯ ಕದ್ರೆ ನರಸಿಂಹ. ಅಲ್ಲಲ್ಲ, ನನ್ನ ಪ್ರೀತಿಯ ನರಸಿಂಹ. ಯಾರು ಹಂಗ್ ಕೂಗಾಡ್ತಾರೆ?
ಧೂಪ ಹಾಕ್ತಾವ್ರಿ ಇಲ್ಲಿ ಎಲ್ಲಿ? ಮಲ್ಸಂದ್ರ. ನನ್ನ ಪ್ರೀತಿಯ ನರಸಿಂಹ ಸಿಂಹ. ಓ ನಾನು ಕಣ ಪಾರ್ವತಿ. ಮದ್ವೆ ಮಾಡ್ರಿ ಅಕ್ಕ? ಪಾರು ಅನ್ಬೇಕು. ಪಾರು ಅನ್ನು ಪಾರು ಅಕ್ಕ ಮದ್ವೆ ಮಾಡಿರ ಮಕ್ಳಿಗೆ? ನೋಡು, ಪಾರು ಅಕ್ಕ ಅನ್ಬೇಡ, ಬರೀ ಪಾರು ಅನ್ನು. ಪಾರು ಹ್ಮ್. ಇಲ್ಲಿ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ. ಪಾರು ಏನ್ ಊದ್ಗಡ್ಡಿ ಚಿನ್ನು? ಸತ್ತೋಗಿರೋರಿಗೆ ಡೀಟೇಲ್ ಇವತ್ತು. ಯಾರು ಸತ್ತೋಗಿದ್ರು ಚಿನ್ನು? ಓ ಇಲ್ಲಿ ಊದ್ಗಡ್ಡಿ ಹಲೋ ಒಳ್ಳೆ ಮತ್ತೆ ಎಲ್ಲ ಬಿತ್ತು ಅಣ್ಣ. ಒಂದೂವರೆ ಹಲೋ ಒಳ್ರಿ ಅಣ್ಣ. ಹಲೋ ಹಲೋ ಅಕ್ಕ. ಅಲ್ಲ ಇದು ವೆಯ್ಟ್ ಅಲ್ಲಿ ಇಷ್ಟಲ್ಲಿ ಇದು ರೀ. ಅಕ್ಕ ಅನ್ಬೇಡ. ಪಾರು ಹೇಳು. ವೆಯ್ಟ್ ಲಿಸ್ಟ್ ಅಲ್ಲಿ ಧೂಪ ಹಾಕ್ತಾ ಇದ್ವಿ. 5 ನಿಮಿಷ ಒಂದೇ ಒಂದ್ ನಿಮಿಷ ಮಾತಾಡ ನನ್ ಜೊತೆಗೆ. ಹಲೋ ಹಲೋ ನನ್ ಜೊತೆ 2 ನಿಮಿಷ ಮಾತಾಡ್ ಚಿನ್ನು. ಹಾ ನೀನ್ 2 ನಿಮಿಷ ಮಾತಾಡ, ನಾನು 2 ತಿಂಗಳು ಸುಮ್ಮನಿರ್ತೀನಿ. ಹಾ ಮಾತಾಡ್ಲಾ? ಹಾ ನನಗೆ ಊದ್ಗಡ್ಡಿ ದಾಟ ಒಂದು ಊದ್ಗಡ್ಡಿ ಅಲ್ಲಿ ಇಕ್ರಿ. ಆಮೇಲೆ ಮಾತಾಡುತ್ತೆ ಯಾರೋ ಇವ್ರು ಮೇಡಮ್ ಅವ್ರು ಮಾಡಿ. ಹಲೋ 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 ನನಗೆ ನಿನ್ ಮ್ಯಾಲೆ ತುಂಬಾ ಪ್ರೀತಿ ಬಂದಿದೆ, ಮೂಡ್ ಬಂದಿದೆ ಚಿನ್ನು. ಅಯ್ಯೋ ಇವ್ರು ಇಲ್ಲಿ ಸತ್ತೋಗಿರೋ ಸ್ಥಿತಿ ಧೂಪ ಹಾಕ್ತಾ ಇದ್ದೀವಿ. ಹಲೋ ಹಲೋ ಚಿನ್ನು. ಹಲೋ ಇಲ್ಲೇ 3 ದಿನಕ್ಕೆ ಸೂತ್ರ ಹಾಕಬೇಕು. ನಾಳೆ ಇಲ್ಲ ನಾಳ್ದು ಇದು ಹಬ್ಬ, ಶಿವರಾತ್ರಿ ಹಬ್ಬ. ಹಂಗಾಗಿ ಊದ್ಗಡ್ಡಿ ಬೇಳೆ ಧೂಪ ಹಾಕ್ತಾ ಇದ್ದೀನಿ. ತಡಿ ಸಿಂಹ. ಸಿಂಹ ಹಲೋ ಒಂದೇ ಒಂದು ಆ ಕಡೆಯಿಂದ ಪ್ರೀತಿಯಿಂದ ಒಂದ್ ಮುತ್ಕೊಡಪ್ಪ ನಂಗೆ. ಒಂದೇ ಒಂದ್ ಕಿಸ್ ಮಾಡು ಆ ಕಡೆಯಿಂದ ನನಗೆ ಮೊಬೈಲಾಗೇನೆ. ಧೂಪ ಹಾಕ್ತಾ ಇದ್ದೀನಿ. ಒಂದೇ ಒಂದ್ಸರಿ ಮಾಡು, ಒಂದೇ ಒಂದ್ಸರಿ ಕೊಡು, ಮೊಬೈಲ್ ಕೊಡು. ಊದ್ಗಡ್ಡಿ ಇಟ್ಕೊಂಡು. ಹಲೋ ಒಂದೇ ಮೇಡಮ್. ಹಲೋ ಹಲೋ ಪಾರು ಅನ್ನು ಪಾರು ಒಂದ್ ಕಿಸ್ ಕೊಡು ಆ ಕಡೆಯಿಂದ. ಅಯ್ಯೋ ಸತ್ತೋಗ್ಯವ್ರೆ, ಕಿಸಿ ಮಾಡ್ತಾ ಇದ್ದೀವಿ. ಒಂದೇ ಒಂದ್ ಕಿಸ್ ಕೊಡು. ಹಲೋ ಕೊಟ್ಟ? ಕೇಳಿಸ್ಲೇ ಇಲ್ಲ. ನಿಮ್ಮನ್ನೆಲ್ಲ ತಡೀರಿ, ಇಲ್ಲಿ ಯಾರು. ಹಲೋ ಅಯ್ಯೋ ಸಿಂಹ. ಊದ್ಗಡ್ಡಿ ಬೆಳಗ್ಬೇಕು. ತಡಿ ನೋಡ್, ನನ್ಗೆ ಸುಮ್ನೆ ನನ್ ಕೋಪ ಬರಸ್ಬೇಡ. ಎಲ್ಲಿ ಕೊಟ್ಟಿದ್ದೀನಿ ಮುತ್ತದನ್ನ? ಮೊಬೈಲ್ ಕೊಡೊಂದಲ್ಲ. ಮೊಬೈಲಿಗೆ ಕೊಟ್ಟೆ ಸರಿ. ಊದ್ಗಡ್ಡಿ ಬೆಳಗ್ಬೇಕು. ಅಯ್ಯೋ ತಡಿ ಒಂದ್ ನಿಮಿಷ. ಮೊಬೈಲ್ ಇಂದ ನಾನು ಎಲ್ಲಿಗೆ ತಗೊಬೇಕದು ಮುತ್ತು? ಮೊಬೈಲಿಗೆ ಕೊಟ್ಟಲ್ಲ. ಮೊಬೈಲ್ ಎಲ್ಲ ನಾನು ರಿಯಲ್ ಆಗಿ ಸಿಕ್ಕಿದ್ರೆ ಎಲ್ಲಿ ಕೊಡಿವೆ? ನಮ್ಮ ಮನೇಲಿ ಸಿಟಿ ಮಾತ್ರ ಊದ್ಗಡ್ಡಿ ಎಲ್ಲ ಗೋಳಾಡ್ಕೊಂಡು ಕುಂತವ್ರೆ. ಹೇಳ್ ಚಿನ್ನು.